ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಲಾಸ್ಟ್ ಫಿಲಮ್ ನಾವು ಬಗಿರಾಗ್ ಹೋಗಿದ್ವಿ. ಅವಾಗ್ಲೇನೆ ನಮ್ಗೆ ಒಂಥರ ಸಖತ್ತಾಗಿ ಒಳ್ಳೆ ಮೂವಿ ನೋಡ್ಕೊಂಡ್ ಬಂದಿದ್ವಿ ಅನ್ನೋ ಖುಷಿ ಇತ್ತು. ಅವಾಗ್ಲೇ ನಾ ಹೇಳಿದ್ದೆ ನಾನು ನೆಕ್ಸ್ಟ್ ಫಿಲಮ್ ನಾವು ಬರೀತೀರನ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಅಂತ. ನನ್ನ ಫ್ರೆಂಡ್ಗೆ ಹೇಳಿದೆ, ನನ್ನ ಮಗ ಅವಾಗಿಂದ ಸಾಯಿಸ್ತಾ ಕೂತಾನೆ ಬಾರ 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 ಅಂತ. ಅಲ್ಲಿ ಲೇಟಾಗಿ ಹೋಗಿದ್ದೆ. ಈಗ್ಲೇನೆ ಥಿಯೇಟ್ರಲ್ಲಂತೂ ಹಬ್ಬ ಮಾಡ್ತಾ ಇದಾರಂತೆ ಗಾಯ್ಸ್. ಫೋನ್ ಮಾಡ್ಬಿಟ್ಟು ಬಾ ಬಾ ಅಂತ ಇದ್ದಾನೆ. ಬನ್ನಿ ಹೋಗೋಣ. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಹೊಡೆದೋಯ್ತು. ಅಣ್ಣ, ನಿಮ್ಮ ಹೆಸರು? ಜನಾರ್ದನ್ ಅಂತ. ಜನಾರ್ದನ್ ಅಂತ. ನೀವು ಯಾವಾಗಿಂದ ನೋಡ್ತಾ ಇದೀರಾ? ಯಾವಾಗಿಂದ ಫ್ಯಾನ್ ನೀವು ಶಿವಣ್ಣಂಗೆ? ಮೊದಲು ನಾನು ರಾಜಣ್ಣನ್ ಫ್ಯಾನ್, ರಾಜ್ಕುಮಾರ್ ಫ್ಯಾನ್ ಫಸ್ಟ್. ಅದಾದ್ಮೇಲೆ ಶಿವಣ್ಣ, ಅಪ್ಪು ಎಲ್ಲಾರ್ಗು ಪಕ್ಕ ಅಭಿಮಾನಿ. ರಣಗಲ್ ಸಾಮ್ರಾಜ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಗಾಯ್ಸ್? ವೈಟ್ ಮಾಡ್ತಾ ಇದೀವಿ. ಫಸ್ಟ್ ಹಾಫ್ ಅಂತೂ ಸಕ್ಕತ್ತಾಗಿತ್ತು. ಲಾಸ್ಟ್ ಅಂತೂ ನಿಂತ್ಬಿಟ್ಟಿದೆ ಥಿಯೇಟರ್ ಅಲ್ವಾ. ಫ್ಯಾನ್ಸ್ ಅಂತೂ ಫುಲ್ ಕ್ರೇಜ್ ಆಗ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಆಗ್ತದೆ. ಫುಲ್ ಎಂಟೈರ್ ಫ್ಯಾಮಿಲಿ, ನಾವು ಫ್ಯಾಮಿಲಿ ಫ್ಯಾನು. ನಾನೊಬ್ಬ ಅಂತಲ್ಲ, ಇಡೀ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನಗಿನ್ನೂ 5 ವರ್ಷದ ಮಗ ಇದ್ದಾನೆ, ಇನ್ನೊಬ್ಬ 1 ವರ್ಷದ 1.5-1.5 ವರ್ಷದ ಮಗ ಇದ್ದಾನೆ. ಇಬ್ರು ಕೂಡ ಅಪ್ಪು ಫ್ಯಾನ್ಗಳು. ಸರ್, ಫಸ್ಟ್ ಹಾಫ್ ದುರ್ಗಾಳಿ ಆದ್ರೆ ಸೆಕೆಂಡ್ ಹಾಫ್ ಸುಂಡ್ರಗಾಳಿ. ಡಾಕ್ಟರ್ ಶಿವಣ್ಣಂಗೆ ಕಾಯ್ಸ್ ಅನ್ಕೊಂಡಂಗೆ ಹೋಗಿದ್ವಿ. ಮೂವಿ ಅಂತೂ ಸಖತ್ತಾಗಿತ್ತು ಅನ್ಕೊಳ್ಳಿ. ಫಸ್ಟ್ ಹಾಫ್ ಒಂಥರ ಬಿರ್ಗಾಳಿ ಆದ್ರೆ ಸೆಕೆಂಡ್ ಹಾಫು ಬೆಂಕಿ ಬಿರ್ಗಾಳಿ ಅಂತಾರಲ್ಲ ಆ ಥರ. ಏನು ಸಖತ್ತಾಗಿತ್ತು ಅಂದರೆ ಸೂಪರ್ ಆಗಿತ್ತು. ಆ್ಯಂಡ್ ನಾನು ಈ ಫಿಲಮ್ಗೆ ಶಿವಣ್ಣನ ಥರನೇ ಗೆಟಪ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಬಟ್ ಸಖತ್ತಾಗಿತ್ತು ರೆಸ್ಪಾನ್ಸ್. ಆ್ಯಕ್ಚುಲಿ ಚೆನ್ನಾಗಿರುತ್ತಿದ್ದಂಗೆ ಶಿವಣ್ಣನ ಅಭಿಮಾನಿಗಳೆಲ್ಲ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹುಡುಕ್ತಾ ಇದ್ವಿ ಈ ಥರ ಡ್ರೆಸ್ ಎಲ್ಲಿ ಸಿಗ್ಲಿಲ್ವಲ್ಲ ಅಂತ. ಅದೊಂದು ಖುಷಿ ಆಯಿತು. ಆಮೇಲಿಂದ ಕೆಲವೊಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಜನ ಹಂಗೇನೆ ಬಂದು ಹಿಂದೆಯಿಂದ ಏನೋ ಒಂಥರ ಅವ್ರಿಗೆಲ್ಲ ಖುಷಿ, ನಮಗೂ ಅದೇ ಥರ. ಸೊ ನೀವು ಯಾರು ಈ ಥರ ಡ್ರೆಸ್ ಹಾಕೊಂಡು ಹೋಗಿ ನೋಡ್ಬೇಕು ಅಂದ್ಕೊಂಡಿದ್ರೆ ಟ್ರೈ ಮಾಡಿ, ಮಾತ್ರ ಸಖತ್ತಾಗಿರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ತುಂಬ ಜನ ಹಿಂದೆಯಿಂದ ಬಂದ್ಬಿಟ್ಟು ಬರತ್ತೆ ರಣಗಾಲ್ ಅಂತೆಲ್ಲ ಇದು ಮಾಡ್ತಾ ಇದ್ರು, ಪ್ರೋತ್ಸಾಹ ಮಾಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಅಂಡ್ ಫಿಲಮ್ ಅಂತೂ ತುಂಬಾನೇ ಚೆನ್ನಾಗಿದೆ ಗಾಯ್ಸ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನೋ ಗೊತ್ತಿಲ್ಲ ಗಾಯ್ಸ್, ಏನಪ್ಪಾ ಅಂದ್ರೆ ಶಿವಣ್ಣನ ಕಣ್ಣು ನೋಡ್ತಿದ್ರೇನೆ ಗಾಯ್ಸ್. ನೀವು ಒಂದೇ ಫಿಲಮ್ ದುಡ್ಲಿ 2 ಫಿಲಮ್ನ ನೋಡ್ತೀರಾ. ಕಂಗ್ರಾಚುಲೇಷನ್ ಬ್ರದರ್. ಮಫ್ತಿದು ಪ್ರಿಕ್ವೆಲ್ ಮಾಡೋದು ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ನರ್ತನ್ ಅವ್ರದ್ದಂತೂ ಸಖತ್ತಾಗಿ ಬರ್ದಿದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕುಳ್ಸ್ಕೊಂಡು ಬಂದಿದ್ದಾರೆ ಅಂದರೆ, ಬ್ಲೆಂಡ್ ಆಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ. ಬಟ್ ಸ್ಟೋರಿ ಲೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ನಿಮಗೆ ಅದು ನಾನು ಹೇಳ್ಬಾರ್ದು, ನಿಮ್ಗೆ ಒಂದು ಮೈ ಜುಮ್ ಅಂದ್ಬಿಡುತ್ತೆ. ಅದು ಹೆಂಗೆ ಅಂತ ನಾನು ಹೇಳಲ್ಲ, ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆ ಎಕ್ಸ್ಪೀರಿಯೆನ್ಸ್ನ ನೀವು ಅಲ್ಲೋಗಿ ಎಂಜಾಯ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀವು ಆ ಫಿಲಮ್ನ ನೋಡ್ಕೊಂಡು ಹೋದ್ರೂ ನೋಡ್ಕೊಂಡು ಹೋಗದೇ ಇದ್ರೂ ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆಫ್ ಗೂಸ್ ಬಂಪ್ಸ್, ಲಾಸ್ಟ್ಲಂತೂ ನಿಮಗೆ ಗೂಪ್ಸ್ ಬಂಪ್ಸ್, ನಂಗೆ ಬಾಯ್ ಬರ್ಲಕ್ಕ. ಲಾಸ್ಟ್ಲಂತೂ ನಿಮಗೆ ಗೂಪ್ಸ್ ಬಂಪ್ಸ್ ಅಂತಾರಲ್ಲ, ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಗಾಯ್ಸ್. ಆ್ಯಂಡ್ ಇದೇ ಥರ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಇದೇ ಥರ ಹೆಚ್ಚು ವಿಡಿಯೋ ಮಾಡ್ತೀವಿ. ಹೋಗಿ ಥಿಯೇಟ್ರಲ್ಲಿ ಹೋಗಿ ಶಿವಣ್ಣನ ಫಿಲಮ್ನ ನೋಡಿ ಅಂತ ಹೇಳ್ತಾ ಗಾಯ್ಸ್, ಸಿಕ್ಕಾಪಟ್ಟೆ ಸಿಗ್ತೈತೆ. ಕ್ಯಾಮ್ರಾಮ್ಯಾನ್ ಜೊತೆ ಮನೆಗೆ ಹೋಗ್ತಾ ಇದ್ದೀವಿ. ಸಿ ನೆಕ್ಸ್ಟ್ ಬ್ಲಾಗ್. ಬಾಯ್ ಗಾಯ್ಸ್, ಬಾರ ಹೋಗೋಣ. ಮೈಸೂರು ನಿಮ್ಮೂರು ಯಾವೂರು? ಪಟಾಕಿ ಯಾವಂದೇ ಆಗಿರ್ಲಿ
ಅಂಟ್ಸೋರ್ ನಾವಾಗಿರ್ಬೇಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ.